ತೆಲಂಗಾಣ ಮಾದರಿಯನ್ನೇ ಅನುಸರಿಸುತ್ತಾ ಕರ್ನಾಟಕ ಸ್ಯಾಂಡ್ಲ್ವುಡ್ನಲ್ಲೂ ಕನ್ನಡ ತಾರೆಯರಿಂದ ಬೆಟ್ಟಿಂಗಿಗೆ ಪ್ರೇರೇಪಣೆ. ಹೈದರಾಬಾದ್ನ ಮಿಯಾಪುರ ಸೈಬರ್ ಠಾಣೆಯಲ್ಲಿ ಸ್ಟಾರ್ಸ್ ಮೇಲೆ ಕೇಸ್ ದಾಖಲಾಗಿದೆ. ಪ್ರಕಾಶ್ ರೈ, ವಿಜಯ್ ದೇವರಕೊಂಡ, ಪ್ರಣೀತಾ ರಾಣಾ ಮೇಲೆ ಕೇಸ್ ಆಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡ್ತಾ ಇದ್ರು ಈ ಸ್ಟಾರ್ಸ್. ತೆಲಂಗಾಣ ಮಾದರಿಯನ್ನೇ ಅನುಸರಿಸುತ್ತಾ ಹಾಗಾದ್ರೆ ಕರ್ನಾಟಕ ಪೊಲೀಸ್ ಸ್ಯಾಂಡ್ಲ್ವುಡ್ನಲ್ಲೂ ಕನ್ನಡ ತಾರೆಯರು ಬೆಟ್ಟಿಂಗಿಗೆ ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾರೆ. ಹೈದರಾಬಾದ್ನ ಮಿಯಾಪುರ ಸೈಬರ್ ಠಾಣೆಯಲ್ಲಿ ತೆಲುಗು ನಟ ನಟಿಯರು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಪ್ರಕಾಶ್ ರೈ ಇದಾರಲ್ಲ, ದೊಡ್ಡ ಮಟ್ಟದ ನಟ. ಮನೆ ಎಷ್ಟೋ ಜನರಿಗೆ ಬುದ್ಧಿ ಹೇಳ್ತಾ ಇರ್ತಾರೆ ಆಗಾಗ ಬಂದು. ಅಂಥವ್ರು ಈ ರೀತಿಯಾದಂಥ ಕೆಲಸ ಮಾಡಿದಾಗ ನಿಜಕ್ಕೂ ಏನು ಸರ್ ಹಿಂಗೆ ಮಾಡ್ಬಿಟ್ರಿ ಅಂತ ಕೇಳುವಂಥ ಎಲ್ಲರೂ ಕೇಳ್ಬಿಡ್ತಾರೆ ಆ ಪ್ರಶ್ನೆನ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಕೂಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಬುದ್ಧಿ ಹೇಳ್ತಾರೆ ಅಂತ ಒಬ್ಬ ವ್ಯಕ್ತಿ. ಈ ಸಣ್ಣ ವಿಚಾರ ಅವ್ರಿಗೆ ಗೊತ್ತಾಗ್ಲಿಲ್ವ? ಹಾಗಾದ್ರೆ ಬೆಟ್ಟಿಂಗ್ ಆ್ಯಪ್ಗೆ ನಾವು ಪ್ರಚಾರ ಕೊಟ್ಟರೆ ನಮ್ಮನ್ನ ಆರಾಧಿಸುವವರು ಬೆಟ್ಟಿಂಗ್ ಆಡೋದಕ್ಕೆ ಶುರು ಮಾಡ್ತಾರೆ, ಜೀವನ ಹಾಳಾಗುತ್ತೆ ಅವರದ್ದು. ಇದೆಲ್ಲ ಗೊತ್ತಾಗಲ್ವ? ಹಾಗಾದ್ರೆ ಕೇವಲ ಪ್ರಕಾಶ್ ರೈ ಮಾತ್ರ ಅಲ್ಲ, ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಇದ್ದಾರೆ. ಅವರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರೊಂದು ಪಂಚ ಆಡ್ನಲ್ಲಿ ಕಾಣಿಸ್ಕೊಂಡ್ರು ಕೂಡ ನಮ್ಮ ಹೀರೋ ಅದನ್ನ ತಗೊಳ್ತಾರೆ, ನಾವ್ಯಾಕೆ ಅದನ್ನ ತಗೋಬಾರ್ದು, ನಾವು ಅದೇ ರೀತಿಯಾಗಿರ್ಬೇಕು ಅಂತ ಹೇಳಿ ಅವರ ಫ್ಯಾನ್ಸ್ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ, ಅದನ್ನೇ ಅನುಸರಿಸ್ತಾರೆ. ಅದನ್ನ ಯಾಕೆ ಈ ತಾರೆಯರು ಅಂತ ಅನಿಸ್ಕೊಳ್ತಾರಲ್ಲ, ಅವರು ಯೋಚನೆ ಮಾಡಲ್ಲ. ಸಹಜವಾಗಿರುವಂತ ಒಂದು ಪ್ರಶ್ನೆ ಇದು. ಕೇವಲ ದುಡ್ಡಿಗಾಗಿ ಇದನ್ನೆಲ್ಲ ಮಾಡಿ ಫ್ಯಾನ್ಸ್ಗೆ ಗೌರವ ಇಲ್ವಾ? ಹಾಗಾದ್ರೆ ಎಷ್ಟೋ ಜನ ಅಭಿಮಾನಿಗಳು ತಮ್ಮ ಹೀರೋಗಳು ಯಾವ ರೀತಿಯಾದಂಥ ಡ್ರೆಸ್ ಹಾಕೊಳ್ತಾರೆ ಅದೇ ರೀತಿಯಾದಂಥ ಡ್ರೆಸ್ ತಗೊಳ್ತಾರೆ. ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅದನ್ನು ನಾವು ನೋಡಿದೆವು ಕೂಡ. ಹಾಗಾಗಿನೇ ಇಂಥ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಬೇಕು ಅಥವಾ ಇನ್ನೇನೋ, ಈಗಾಗಲೇ ಈ ಕಣದಲ್ಲೂ ಕೇಸರಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಈಗಾಗಲೇ. ಅದರಲ್ಲಂತೂ ಬಾಲಿವುಡ್ನ ಸ್ಟಾರ್ಸೇ ಮಿಂಚುತ್ತಾ ಇದ್ದಾರೆ. ಆ ಒಂದು ವಿಮಲ್ ಅಡ್ವರ್ಟೈಸ್ಮೆಂಟ್ಗೆ ಬಾಲಿವುಡ್ ಸ್ಟಾರ್ಸ್ ಸಾಥ್ ಕೊಟ್ಟಿರೋದು, ಅದರ ವಿರುದ್ಧ ಕೂಡ ಕೇಸ್ ಇದೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ನಟ ನಟಿಯರೆಲ್ಲ ಇಂಥ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಚಾರ ಮಾಡ್ತಾ ಇದ್ರೆ ಸಹಜವಾಗಿಯೇ ಇದು ಅವರ ಅಭಿಮಾನಿಗಳಿಗೆ ಒಳ್ಳೆಯದೇ ಇರಬಹುದೇನಪ್ಪ, ನಾವು ಆಡಬಹುದು ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ತಲೆಯಲ್ಲಿ ಬಂದ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಅವರ ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಇವರೇನು ದುಡ್ಡು ತೊಗೊಂಡು ಆರಾಮಾಗಿರ್ತಾರೆ ಈ ಸ್ಟಾರ್ಸ್ಗಳು. ಕನ್ನಡದಲ್ಲಿ ಭಾಳ ಜನ ಇದ್ದಾರೆ, ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕುರಿ ಪ್ರತಾಪ್ ಇವರು ಕೂಡ ಅದೇ ರೀತಿಯಾದಂಥ ಆ್ಯಡ್ನಲ್ಲಿ ಭಾಗಿಯಾದವರು. ಪ್ರಣೀತಾ ಅವರಿದ್ದಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್. ಕೇವಲ ಬಾಲಿವುಡ್ ಜೊತೆಗೆ ಈ ಟಾಲಿವುಡ್ ನಟ ನಟಿಯರು ಮಾತ್ರ ಅಲ್ಲ, ಕನ್ನಡದ ನಟ ನಟಿಯರು ಕೂಡ ಇಂಥ ಆ್ಯಡ್ಸ್ನಲ್ಲಿ ಪಾಲ್ಗೊಳ್ತಾ ಇರೋದು ಭಾಳ ಬೇಸರದ ಸಂಗತಿ. ಜೊತೆಗೆ ಈ ತೆಲುಗು ಪೊಲೀಸರು ಏನು ಮಾಡ್ಕೊಂಡಿದಾರಲ್ಲ ಈಗ ಕೇಸ್ನ, ಅದೇ ರೀತಿಯಾಗಿ ಕರ್ನಾಟಕದ ಪೊಲೀಸರು ಕೂಡ ಅನುಸರಿಸ್ತಾರಾ ಅಂತ. ರಾಮ್, ಈಗಾಗಲೇ ನೀವು ನೋಡಿರಬಹುದು, ಈಗ ಆಗ್ತಿರುವಂತಹ ಒಂದು ಬೆಳವಣಿಗೆ ಹೈದರಾಬಾದ್ನಲ್ಲಿ ಏನು ಸ್ಟಾರ್ ಸೆಲೆಬ್ರಿಟಿಗಳ ಮೇಲೆ 25ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳ ಮೇಲೆ ಕೇಸ್ ದಾಖಲಾಗಿರುವಂಥದ್ದು, ಈ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈಗ ಅದೇ ಸಹ ಈಗ ಸೈಬರ್ ಪೊಲೀಸರು ಅಲ್ಲಿ ಹೇಗೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಸೆಲೆಬ್ರಿಟಿಗಳ ಮೇಲೆ, ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ನ ಪ್ರಚಾರ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಕರ್ನಾಟಕ ಸೈಬರ್ ಪೊಲೀಸರು ಸಹ ಈಗ ಎಚ್ಚೆತ್ತುಕೊಳ್ಳಬಹುದೇನೋ ಅನ್ನೋಂಥ ಒಂದು ಪ್ರಶ್ನೆ ಈಗ ಬರ್ತಿರುವಂಥದ್ದು. ಹಾಗೇನಾದರೂ ಆದರೆ ಆ ಇನಿಷಿಯೇಟಿವ್ ಏನಾದರೂ ತಗೊಂಡ್ರೆ ನಿಜಕ್ಕೂ ಒಳ್ಳೇದಂತಾನೆ ಹೇಳ್ಬೋದು. ಅಂದರೆ ಸೆಲೆಬ್ರಿಟಿಗಳು ಅಂದಿದ ತಕ್ಷಣ ಇವರು ಏನು ಮಾಡ್ತಾರೆ ಅದೆಲ್ಲವೂ ಸರಿ ಅನ್ನೋದು ಅಲ್ಲ. ಈಗಾಗಲೇ ಈ ಹಿಂದೆ ಸಹ ನೀವು ನೋಡಿರಬಹುದು, ಬಾಲಿವುಡ್ ತ್ರಿಮೂರ್ತಿಗಳ ಮೇಲೆ ಸಹ ಗುಟ್ಕಾ ಆ್ಯಡ್ ಇರಬಹುದು, ಆ ವಿಚಾರವಾಗಿ ಕೇಸ್ ದಾಖಲಾಗಿತ್ತು, ಅದರಿಂದ ಸಹ ಎಚ್ಚೆತ್ತುಕೊಂಡಿದ್ರು. ಅದೇ ರೀತಿಯಾಗಿ ಈಗ
ಕನ್ನಡದಲ್ಲೂ ಸಹ ಯಾರ್ಯಾರ ಮೇಲೆ ಕೇಸ್ ಆಗಿಲ್ಲ ಇನ್ನು ಅನ್ನುವಂಥದ್ದು. ಈಗ ಸದ್ಯಕ್ಕೆ ಪ್ರಕಾಶ್ ರೈ ಇರ್ಬೋದು, ಪ್ರಣೀತಾ ಇರ್ಬೋದು, ಇಬ್ಬರ ಮೇಲೆ ಅಲ್ಲಿ ಹೈದರಾಬಾದ್ನಲ್ಲಿ ಕೇಸ್ ಆಗಿರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಆಗಬಹುದಾಗಿರುವಂಥದ್ದು ಕೇಸ್ ಒಂದು ಲಿಸ್ಟ್ ಅನ್ನೋದಾದ್ರೆ ಐಂದ್ರಿತಾ ರೈ ಅವರು ಸಹ ಬೆಟ್ಟಿಂಗ್ ಆ್ಯಪ್ನ ಪ್ರಚಾರ ಮಾಡಿದ್ದಾರೆ, ಸಂಜನಾ ಆನಂದ್ ಅವರು ಸಹ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ನಲ್ಲೂ ಒಂದಷ್ಟು ನಟ ನಟಿಯರು ಸಹ ಪ್ರಚಾರ ಮಾಡಿರುವಂಥದ್ದು. ಕುರಿ ಪ್ರತಾಪ್ ಅವರು ಇರ್ಬೋದು, ಕಿಶೋರ್ ಅವರು ಇರ್ಬೋದು, ಜೊತೆಗೆ ರಕ್ಷಕ್ ಬುಲೆಟ್ ಅವರು ಸಹ ಈಗಾಗಲೇ ರಕ್ಷಕ್ ಬುಲೆಟ್ ಅವರು ಕಾಂಟ್ರವರ್ಸಿಗಳಿಂದಲೇ ಹೆಸರುವಾಸಿ ಆಗಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅವರ ಸ್ಟೇಟ್ಮೆಂಟ್ ಇರಬಹುದು ಅಥವಾ ಹೇಳುವಂತಹ ರೀತಿ ಇರ್ಬೋದು, ಅದರಿಂದನೇ ಅವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈಗ ರಕ್ಷಕ್ ಬುಲೆಟ್ ಅವರು ಏನಾದರೂ ಈ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ್ದಾರೆ, ಈ ರೀತಿಯಾಗಿ ಏನಾದರೂ ಅವ್ರ ಮೇಲೆ ಕೇಸ್ ದಾಖಲಾದರೆ ಅವರು ನೆಕ್ಸ್ಟ್ ಈಗ ಸಹ ಇನ್ನಿಂಗ್ ಸ್ಟೆಪ್ ಇಡ್ತಾ ಇದ್ದಾರೆ. ಅವರು ಒಂದು ಸಿನಿಮಾಗೆ ಅವರ ಹೊಸ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಏನಾದರೂ ಅವ್ರ ಮೇಲೆ ಪರಿಣಾಮ ಬೀರಬಹುದಾ, ಅವರ ಕರಿಯರ್ ಡ್ಯಾಮೇಜ್ ಆಗಬಹುದಾ ಅನ್ನೋ ಪ್ರಶ್ನೆಗಳು ಸಹ ಕಾಡ್ತಿದೆ. ರಾಮ್, ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.